ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಅದಕ್ಕೆ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಟನಲ್ ರೋಡ್ಗಳು ಆಗಬೇಕು ಎನ್ನುವುದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಗ್ರಹ. ಸುರಂಗ ಮಾರ್ಗ ನಿರ್ಮಾಣಕ್ಕೆ ಸಂಸದ ತೇಜಸ್ವಿ ಸೂರ್ಯ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. 1139 ಕೋಟಿ ಸಾರ್ವಜನಿಕರ ಹಣ ಮಣ್ಣು ಮಾಡೋದು ಸರಿಯಲ್ಲ, ತೆರಿಗೆ ಹಣ ಮಣ್ಣು ಮಾಡೋದು ಯಾರ ಹಿತಕ್ಕಾಗಿ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಹೆಬ್ಬಾಳ ಬಳಿ ಲೂಪ್ ಸುರಂಗ ಮಾರ್ಗಕ್ಕೆ ಸಿಎಂ ಡಿಕೆಶಿ ಶಂಕುಸ್ಥಾಪನೆ ಮಾಡಿದ್ದಾರೆ. ಸಿಲ್ಕ್ ಬೋರ್ಡ್ ಫ್ಲೈಓವರ್ ವೈಫಲ್ಯ ಮುಂದಿದ್ರೂ ಕೂಡ ಈ ಮಾರ್ಗ ನಿಮಗೆ ಬೇಕಾ? ಕೇವಲ 2 ಕಿಲೋಮೀಟರ್ ಟನಲ್ ರಸ್ತೆಗಾಗಿ 1139 ಕೋಟಿ ವೆಚ್ಚ ಅಂತೇಳಿ ಗರಂ ಆಗಿದ್ದಾರೆ. 2 ಕಿಲೋಮೀಟರ್ ಟನಲ್ ಮಾರ್ಗದಿಂದ ಜಾದೂ ಆಗುತ್ತಾ ಅಂತೇಳಿ ಕಿಡಿಕಾರಿದ್ದಾರೆ. ಹೆಬ್ಬಾಳದಿಂದ ಮೇಕ್ರಿಜ್ ಸರ್ಕಲ್ವರೆಗೆ ಟ್ರಾಫಿಕ್ ಮುಕ್ತವಾಗುತ್ತಾ? ಇದು ಕಾಂಟ್ರಾಕ್ಟರ್ಗಳ ಜೇಬಿ ತುಂಬಿಸುವ ದಂಧೆಯಾ ಅಂತೇಳಿ ಪ್ರಶ್ನೆಯನ್ನ ಸಂಸದ ತೇಜಸ್ವಿ ಸೂರ್ಯ ಮಾಡಿದ್ದಾರೆ. ಶಾರ್ಟ್ ಫ್ಲೈಓವರ್ ಟ್ರಾಫಿಕ್ ಜಾಮಿಗೆ ಸೊಲ್ಯೂಷನ್ ಅಲ್ಲ ಅನ್ನೋದಾದ್ರೆ ಶಾರ್ಟ್ ಟನಲ್ ಟ್ರಾಫಿಕ್ ಜಾಮಿಗೆ ಹೇಗೆ ಸೊಲ್ಯೂಷನ್ ಆಗುತ್ತೆ? ಒಂದಲ್ಲ ಎರಡಲ್ಲ, 2 ಕಿಲೋಮೀಟರ್ ಮಾಡಕ್ಕೆ 1139 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಹೋಗ್ಲಿ, ಇದರಿಂದ ಹೆಬ್ಬಾಳ ಮೇಕ್ರಿ ಸರ್ಕಲ್ ಮಧ್ಯದಲ್ಲಿರೋ ಟ್ರಾಫಿಕ್ ಜಾಮ್ ಸಾಲ್ವ್ ಆಗತ್ತಾ ಅಂದ್ರೆ, ಇದೇ ಸರ್ಕಾರ ಅಪಾಯಿಂಟ್ ಮಾಡಿರುವಂತಹ ಸಂಸ್ಥೆ DPR ಪ್ರಕಾರ ಈ ಶಾರ್ಟ್ ಟನಲ್ ಓಪನ್ ಆಗೋ ಮೊದಲನೇ ದಿವಸದಿಂದನೇ ಆ ಟನಲ್ಲು ಫುಲ್ ಕೆಪಾಸಿಟಿಲಿ ಇರುತ್ತೆ, ಜಾಮ್ ಆಗುತ್ತೆ. ನಾವೀಗಾಗ್ಲೇನೆ HSR ಇಂದ ರಾಗಿಗುಡ್ಡ ತನಕ ಮಾಡಿರುವಂತ ಆ ಫ್ಲೈಓವರ್ನ ಸ್ಥಿತಿ ಏನಾಗಿದೆ ನೋಡಿದ್ವಿ. ಸಿಲ್ಕ್ ಬೋರ್ಡ್ ಅಲ್ಲಿ ಇದ್ದಿದ್ದ ಟ್ರಾಫಿಕ್ ಅನ್ನ ತಗೊಂಡು ಬಂದು ರಾಗಿಗುಡ್ಡದಲ್ಲಿ ನೀವು ಜಂಪ್ ಮಾಡಿದ್ರಿ. 800 ಮೀಟರ್ನ ಕ್ರಾಸ್ ಮಾಡಕ್ಕೆ, ಆ ರ್ಯಾಂಪ್ ಅನ್ನ ಕ್ರಾಸ್ ಮಾಡಕ್ಕೆ 40 ರಿಂದ 45 ನಿಮಿಷ ಆಗ್ತಾ ಇದೆ. ಇದರಿಂದ ನಾವು ಪಾಠ ಕಲಿಯಲ್ವಾ? ಈ ಸರ್ಕಾರ ತಲೆ ಕೆಟ್ಟೋಗಿದ್ಯಾ? 1139 ಕೋಟಿ ರೂಪಾಯಿನ 2 ಕಿಲೋಮೀಟರ್ ಒಂದು ಟನಲ್ ಮಾಡಕ್ಕೆ ನೀವು ಖರ್ಚು ಮಾಡಿದ್ರೆ ಅದರಿಂದ ಸಾಲ್ವ್ ಆಗಲ್ಲ ಟ್ರಾಫಿಕ್ ಜಾಮು ಅನ್ನೋದಾದ್ರೆ, ಯಾರಿಗೋಸ್ಕರ ನೀವು ಈ ಟನಲ್ ಮಾಡ್ತಾ ಇದ್ದೀರಾ? ಕಾರಲ್ಲಿ ಓಡಾಡ್ತಾ ಇರೋರಿಗೆ ಇದರಿಂದ ಉಪಯೋಗ ಆಗಲ್ಲ. ಅದ್ರೊಳಗಡೆ ಬಸ್ ಎಂಟ್ರಿ ಮಾಡ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಇನ್ನು ಬೆಂಗಳೂರಿನಲ್ಲಿ ಓಡಾಡೋರಿಗೆ ಹೆಲ್ಪ್ ಆಗಲಿಲ್ಲ ಅಂತಂದ್ರೆ, ಸಿಟಿಸನ್ಗೆ ಹೆಲ್ಪ್ ಆಗಲಿಲ್ಲ ಅಂತಂದ್ರೆ ಇನ್ಯಾರಿಗೆ ಹೆಲ್ಪ್ ಆಗಕ್ ಮಾಡ್ತಾ ಇದ್ದೀರಾ? ಕಾಂಟ್ರಾಕ್ಟರ್ಗೆ ಹೆಲ್ಪ್ ಆಗಕ್ ಮಾಡ್ತಾ ಇದ್ದೀರಾ? ಈ ಟನಲ್ ರೋಡ್ ಪ್ರಾಜೆಕ್ಟ್ ನ ವಿರುದ್ಧ, ಈ ಶಾರ್ಟ್ ಟನಲ್ ಆಗಲಿ ದೊಡ್ಡ ಟನಲ್ ಆಗಲಿ, ಇದು ಪ್ಲಾನಿಂಗ್ ಅಲ್ಲ, ಇದು ಕಾಂಟ್ರಾಕ್ಟರ್ಗೆ ಮಾಡ್ಕೊಡ್ತಾ ಇರುವಂತ ಕೆಲಸ. ಇದರಿಂದ ಕಾಂಗ್ರೆಸ್ ಪಾರ್ಟಿಗೆ ಫಂಡ್ ಕಲೆಕ್ಷನ್ ಇರುವಂತಹ ಒಂದು ಪ್ರಾಜೆಕ್ಟ್ ಇದನ್ನು ನಾವು ವಿರೋಧ ಮಾಡಬೇಕಾಗಿದೆ. ಬೆಂಗಳೂರಿಗೆ ಉಪಯೋಗ ಆಗದಲ್ಲೇ ಇರುವಂತ, ಟ್ರಾಫಿಕ್ ಅನ್ನ ಬಗೆಹರಿಸದಲ್ಲೇ ಇರುವಂತ ಸುಮಾರು 500ಕ್ಕೂ ಹೆಚ್ಚು ಮರಗಳನ್ನ ಈ ಪ್ರಾಜೆಕ್ಟಿಗೆ ವೆಟರ್ನರಿ ಕಾಲೇಜ್ ಗ್ರೌಂಡ್ ಅಲ್ಲಿ ಕಟ್ ಮಾಡುವಂತ ಈ ಪ್ರಾಜೆಕ್ಟ್ ಅನ್ನ ಬೆಂಗಳೂರು ವಿರೋಧ ಮಾಡಬೇಕಾಗಿದೆ.